ಹೋತ್ಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಲಿ ಅಂತೇಳಿ ಒಂದು ಪುರಾತನ ಪ್ರಸಿದ್ಧ ಅನುಭವದ ಮಾತು ಗಾದೆಯನ್ನು ನಮ್ಮ ಪೂರ್ವಿಕರು ನಮಗೆ ಬಹಳ ಸಲ ಹೇಳಿರ್ತಾರೆ. ಅದು ಇವತ್ತಿನ ಒಂದು ಪರಿಸ್ಥಿತಿಗೆ ಬಹಳ ಅನುಗುಣವಾಗತ್ತೆ, ಅನ್ವಯ ಆಗತ್ತೆ ಅಂಥೇಳಿ ನನ್ನ ಭಾವನೆ. ನಮಸ್ಕಾರ, ನಾನು ಪ್ರಭಾಕರ್. ನನ್ನ ವಿಚಾರ, ನನ್ನ ಅನಿಸಿಕೆ, ನನ್ನ ಭಾವನೆ ನಿಮ್ಮ ಹತ್ರ ಎಲ್ಲ ಹಂಚ್ಕೊಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಯಾವ ವಿಷಯ ಮಾತಾಡ್ತಾ ಇದ್ದೀನಿ, ಅದು ಎಷ್ಟು ಮುಖ್ಯ, ನಮ್ಮ ಜೀವನದಲ್ಲಿ ಎಷ್ಟು ಅದರಿಂದ ಪರಿಣಾಮ ಬೀಳತ್ತೆ ಅಂಥೇಳಿ ನಿಮಗೆ ಅರ್ಥ ಆಗುತ್ತೆ. ಯಾಕೆ ಈ ಗಾದೆ ಹೇಳಿದೆ ಅಂದರೆ, ಅಸ್ಸಾಂ ಮತ್ತು ವೆಸ್ಟ್ ಬೆಂಗಾಲಲ್ಲಿ ಎಲೆಕ್ಷನ್ ಆಗಿ ಅಸ್ಸಾಮಲ್ಲಿ ಮತ್ತೆ BJP ಸರ್ಕಾರನೇ ಬಂತು, ಕಾಂಗ್ರೆಸ್ಗೆ ಹೀನಾಯ ಸೋಲಾಯಿತು. ಸೊ ಅವ್ರು ಏನು ಸಾಕೊಂಡಿದ್ರು ಬಾಂಗ್ಲಾದೇಶಿ ವಲಸಿಗರನ್ನ ವೋಟ್ ಬ್ಯಾಂಕು, ಅವ್ರಿಗೆಲ್ಲರಿಗೂ ಒಂದು ಮೂರ್ನಾಮ ಆಯಿತು. ಅಲ್ಲಿ ಹಿಮಂತ ಮಾಮ ಮುಂಚೆನೇ ಎಚ್ಚರಿಕೆ ಕೊಟ್ಬಿಟ್ಟಿದ್ರು. 29ನೇ ತಾರೀಕು 29 के अंदर पूरा खाली करके चले जाओ, 4 मई को यहाँ पे अरेस्ट हो जाते हो. ಸೊ ಎಲ್ಲ ಊರು ಖಾಲಿ ಮಾಡ್ಕೊಂಡು ಬಂದರು. 50 ವರ್ಷ ಪಶ್ಚಿಮ ಬಂಗಾಳದಲ್ಲಿ ಬೇರೆ ಬೇರೆ ಸರ್ಕಾರಗಳಿತ್ತು. ಎಲ್ಲ ಇವ್ರನ್ನ ಇಂಥವ್ರನ್ನೇ ಸಾಕಿ ಇಂಥವ್ರನ್ನೇ ಬೆಳೆಸಿದಂಥ ಒಂದು ಸರ್ಕಾರ. ಇನ್ನು ಅದೊಂದು ಇನ್ನೂ ಕೆಟ್ಟ ಪರಿಸ್ಥಿತಿ. ಅಲ್ಲಿ ಇವ್ರದೇ ಎಲ್ಲ ರಾಜ್ಯಭಾರ ಆಗೋಗಿತ್ತು. ಗೂಂಡಾಗಿರಿ ನಡೀತಾ ಇತ್ತು ಇವ್ರದ್ದು. ಅಷ್ಟು ಮಟ್ಟಿಗೆ ಇವರು ಬೆಳೆದುಬಿಟ್ಟು ಅಲ್ಲಿ ಬೇರೂರು ಬಿಟ್ಟಿದ್ರು. ಈಗ ಹೊಸ ಸರ್ಕಾರ ಬಂದಿರೋದ್ರಿಂದ ಇವರು ಅಲ್ಲಿಂದನೂ ಎಲ್ಲ ಜಾಗ ಖಾಲಿ ಮಾಡಿದ್ರು. ಆವಾಗ ನಾವು ಹೋದ್ಯ ಪಿಶಾಚಿ ಅಂತ ಏನು ಅಂದ್ಕೊಂಡ್ವಿ, ಬಂದೆ ಗವಾಕ್ಷಿಲಿ ಅಂತೇಳಿ ಇಲ್ಲಿ ಕರ್ನಾಟಕ ಸರ್ಕಾರ. ಯಾಕೆಂದರೆ ಇಲ್ಲಿ ಕಾಂಗ್ರೆಸ್ಸು, ಅವ್ರಿಗೆ ಬೇರೆ ಎಲ್ಲೂ ದಾರಿ ಇಲ್ಲ. ಮಹಾರಾಷ್ಟ್ರ ಇಲ್ಲ, UP ಇಲ್ಲ, ಗುಜರಾತ್ ಇಲ್ಲ, ರಾಜಸ್ಥಾನ್ ಇಲ್ಲ, ಬಿಹಾರ್ ಇಲ್ಲ. ಸೊ ಎಲ್ಲ ಕಡೆ ಇವ್ರನ್ನ ಒದ್ದು ಓಡಿಸಿದ್ದಾರೆ. ಕೊನೆಗೆ ಇವ್ರು ಬರ್ತಾ ಇರೋದು ಎಲ್ಲಿ ಅಂದರೆ, ಯಾಕೆಂದರೆ ಇಲ್ಲಿ ಇವ್ರಿಗೆ ಸುರಕ್ಷಿತ, ತವ್ರ ಮನೆ ಇದು. ಅಲ್ಲಿ ಇವ್ರಿಗೆ ಬೇಕಾದಂಥ ಆಧಾರ್ ಕಾರ್ಡ್ ಇರ್ಬೋದು, ಇಲ್ಲ ಒಂದು ಇರಕ್ಕೆ ಮನೆಗಳು ಜಾಗಗಳೆಲ್ಲ ಕೊಟ್ಟು, ಫ್ರೀ ರೇಷನ್ ಕೊಟ್ಟು, ಇನ್ನೊಂದು 25-30 ಮಕ್ಕಳನ್ನ ಮಾಡಿ ಹುಟ್ಟಿಸಿ ಅಂತೇಳಿ ಇವ್ರಿಗೆಲ್ಲ ಸೌಕರ್ಯನ ಈ ಸರ್ಕಾರ ಮಾಡಿಕೊಡ್ತಾ ಇದೆ. ಹಾಗಾಗಿ ಎಲ್ಲ ಇಲ್ಲಿ ಬಂದು ಸೆಟ್ಲ್ ಆಗ್ತಾ ಇದ್ದಾರೆ. ಸೊ ಇದು ಇವತ್ತಿನ ನಮ್ಮ ದೌರ್ಭಾಗ್ಯ ಅಂತ ದುರ್ಪರಿಸ್ಥಿತಿ ಅಂಥೇಳಿ ನನ್ನ ಭಾವನೆ. ನಾವು ಏನು ಮಾಡ್ಬೋದು ಅಂದರೆ, ನಾವು ಎಚ್ಚೆತ್ತವಾಗಿರೋಣ. 3 ವರ್ಷದ ಕೆಳಗಡೆ ಇವ್ರು ಕೊಟ್ಟಂಥ ಅಮಿಷ, ಇವ್ರು ಕೊಟ್ಟಂಥ ಒಂದು ಮೋಸದ ಏನು ತೋರಿಸಿದ್ರ ಆಸೆ, ಫ್ರೀ 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 ಅಂತೇಳಿ, ಅದಕ್ಕೆ ಮರಳಾಗಿ ಎಷ್ಟೋ ಜನ ಓಟ್ ಹಾಕಿ ಇವ್ರನ್ನ ಗೆಲ್ಲಿಸ್ಬಿಟ್ಟಿದ್ದೀವಿ. ಈ ಗೆಲ್ಸಿರೋದು ನಾನು ಓಟ್ ಹಾಕಿದೆ, ನೀವು ಓಟ್ ಹಾಕಿದೆ ಅಂತಲ್ಲ, ಒಟ್ಟಿನಲ್ಲಿ ಇವ್ರಿಗೆ ಮೆಜಾರಿಟಿ ಬಂತು. ಇವತ್ತು ಅವ್ರದ್ದು ಸರ್ಕಾರ ನಡೀತಾ ಇದೆ. 3 ವರ್ಷ ಇವರು ಕೊಡ್ತಾ ಇರೋಂಥ ಚಿತ್ರಹಿಂಸೆ, ಇವ್ರು ಕೊಡ್ತಾ ಇರೋಂಥ ಎಲ್ಲ ಕಷ್ಟಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಪ್ರತಿಯೊಂದು ಪದಾರ್ಥದ ಬೆಲೆನೂ ಇವರು ಏರಿಸಿದ್ದಾರೆ. ಆದರೂ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಬಾಯಿ ಬಂದಂಗೆ ಮಾತಾಡ್ತಾರೆ. ಇರಲಿ, ಅದು ಬೇರೆ ವಿಷಯ. ಇವ್ರು ಮಾಡಿರೋಂಥ ದೌರ್ಜನ್ಯ ಬೇರೆ ಬೇರೆ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಮುಂದೆ ಕೂಡ ಹೇಳ್ತಿರ್ತೀನಿ. ಆದರೆ ಇನ್ನು 2 ವರ್ಷ ನಾವು ಇವರ ಒಂದು ದೌರ್ಭಾಗ್ಯನ, ಇವರ ಏನು ದುಷ್ಟ ಆಡಳಿತನ ನಾವು ಅನುಭವಿಸ್ಬೇಕು. ಹಾಗಾಗಿ ಎಚ್ಚೆತ್ಕೊಂಡಿರೋಣ. ಇವ್ರ ಕೈನಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ಕೇಂದ್ರ ಸರ್ಕಾರದಲ್ಲಾಗಲಿ ಏನಾದರೂ ಒಂದು ವ್ಯವಸ್ಥೆ ಇದೆ. ನಮ್ಮ ಸುತ್ತಮುತ್ತ ಎಲ್ಲಾದರೂ ಈ ವಲಸಿಗರು ಬಂದು ಇದ್ದಾರೆ, ಈ ಮಾಹಿತಿ ಕೊಟ್ಟರೆ ಅವ್ರು ಏನಾದರೂ ಒಂದು ಆ್ಯಕ್ಷನ್ ತೊಗೊಳ್ತಾರೆ, ಒಂದು ಸೂಕ್ತ ಕ್ರಮ ತೊಗೊಂಡು ಅಲ್ಲಿಂದ ಇವ್ರಿಗೇನಾದರೂ ಒಂದು ಕಳಿಸೋ ದಾರಿ ಏನಾದ್ರು ಮಾಡ್ತಾರೆ ಅಂತ ಅಂದರೆ ಅದ್ರ ಬಗ್ಗೆ ನಾವು ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಇದು ನಾವು ಮಾಡಲಿಲ್ಲ ಅಂದರೆ ಇದೇ ರೀತಿ ಈ ಸರ್ಕಾರ ಇವ್ರನ್ನ ಮೇಯಿಸಿ ಬೆಳೆಸಿ, ಇವ್ರನ್ನ ಬೆಳೆಸ್ತಾ ಇದ್ದಾರಲ್ಲ, ಮೇಯಿಸ್ತಾ ಇದ್ದಾರಲ್ಲ, ಆ ಥರ ಇವ್ರಿಗೆ ನಾವೇನಾದರೂ ಬೆಂಬಲ ಕೊಟ್ಟರೆ ನಮ್ಮ ಕರ್ನಾಟಕದಲ್ಲಿ ಕೇರಳ ಪರಿಸ್ಥಿತಿ ಬರೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಬರೆದಿಟ್ಕೊಳ್ಳಿ. ಕೇರಳ ಒಂದು ದಿವಸ ಈ ಸರ್ಕಾರ ನಡೆಸ್ತಾ ಇರೋ ರೀತಿ ನೋಡಿದ್ರೆ ಕೇರಳದಲ್ಲಿ ಏನಾಯಿತು ಅದೇ ರೀತಿ ಇಲ್ಲಾಗುವಂಥ ದಿನಗಳು ದೂರ ಇಲ್ಲ ಅಂತ ಹೇಳ್ತಾ, ನಮ್ಮ ಜವಾಬ್ದಾರಿ ನಾವು ಮಾಡೋಣ, ನಮ್ಮ ಕರ್ತವ್ಯ ನಾವು ಮಾಡೋಣ ಅಂತ ಹೇಳ್ತಾ, ಇಲ್ಲಾಂದರೆ ನಮ್ಮ ಸಂಸ್ಕೃತಿನ ನಾವು ಕಾಪಾಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ನಾವು ಹಾಳು ಮಾಡ್ತೀವಿ. ಅದನ್ನು ನಾವು ಸುರಕ್ಷತೆ ಮಾಡ್ಕೊಳ್ಳೋಣ. ನಮ್ಮ ಸಂಪ್ರದಾಯ, ನಮ್ಮ ಸನಾತನ ಹಿಂದೂ ಧರ್ಮನ ಕಾಪಾಡ್ಕೊಳ್ಳೋಣ. ಇಂಥ ದುಷ್ಟರಿಂದ, ಇಂಥ ದುಷ್ಟ ಸರ್ಕಾರದಿಂದ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.